ಶೋಭಾ ಅವರನ್ನು ಈ ಕೃಷ್ಣನ ಬದುಕಿನ ಬೇರೆ ಬೇರೆ ಹಂತಗಳನ್ನು ಸೂಚಿಸ್ತಕ್ಕಂಥ ಒಂದು ಸಾತ್ವಿಕಾಭಿನಯ ನಿರ್ಭರವಾದ ಪದ್ಯವನ್ನು ನಿರೂಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ಹಿಂದೆ ನಾನೇ ರಚನೆ ಮಾಡಿದ ಸಂಸ್ಕೃತ ಶ್ಲೋಕ. ಇಲ್ಲಿ ಅನೇಕ ಸಂದರ್ಭಗಳು ಮತ್ತು ಪುರುಷ ವೇಷಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ವಿವರಗಳಿವೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಕೃಷ್ಣನ ಬಗ್ಗೆ ಒಂದು ಕಾರುಣ್ಯ, ಅಯ್ಯೋ ಕೃಷ್ಣ ನೀನು ಬದುಕಲ್ಲಿ ಎಷ್ಟು ಕಷ್ಟಪಟ್ಟಿಯಪ್ಪ ಅಂತ. ಕಾರಾಗಾರೇ ಪ್ರಸೂತಿ ನಿಜಪಿತೃವಿರತಿ ಶೈಶವಂ ಗೋಪಘೋಷೆ ರಾಜ್ಞಾಂ ಮಧ್ಯೇಪಮಾನೋ ವಿವಸಿತ ವಸತಿ ಪ್ರತ್ಯಹಂ ಪ್ರಾಣಭೀತಿ ಪತ್ನೀಭಿಸ್ತರ್ಜನಂಚ ಪ್ರಕಟಿತ ಕಲಹೋ ಬಂಧುಷು ಉನ್ಮತ್ತ ಪುತ್ರಾ ಸೂತೋದ್ಯೋಗಶ್ಚ ಮೃತ್ಯು ಶಬರಶರಭವೋಪ್ಯಾತ್ಮತುಷ್ಟಿಸ್ತವಾಸೀತ್. ಕೃಷ್ಣ ನೀನು ಹುಟ್ಟಿದ್ದು ಸೆರೆಮನಿಯಲ್ಲಿ, ಮತ್ತು ಹುಟ್ಟಿದೊಡನೆಯೇ ನಿನ್ನ ತಂದೆ ತಾಯಿಗಳಿಂದ ದೂರಾದೆ. ನೀನು ರಾಜಕುಮಾರನಂತೆ ಬೆಳೆಯಬೇಕಾದದ್ದು ಗೊಲ್ಲರ ಕೇರಿಯಲ್ಲಿ ಗೊಲ್ಲರ ಹುಡುಗನಾಗಿ ಬೆಳೆದೆ. ತುಂಬಿದ ಸಭೆಯಲ್ಲಿ ನೀನು ಕ್ಷತ್ರಿಯನೇ ಅಲ್ಲ ಅಂತ ಶಿಶುಪಾಲ ಅವಮಾನ ಮಾಡುವಾಗ ಸುಮ್ಮನೆ ತಾಳಿಕೊಂಡಿದ್ದೆ. ಮತ್ತು ಜರಾಸಂಧನ ಭಯಕ್ಕಾಗಿ ತವರೂರನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ನೆಲೆಸುವಂಥ ಪ್ರಾಣಭೀತಿ ಬಂತು. ಹೆಂಡತಿಯರು ನಿನ್ನನ್ನು ಅಂಗಡಿ ಬೀದಿಯಲ್ಲಿಟ್ಟು ಹರಾಜು ಹಾಕುವಂತೆ ಸತ್ಯಭಾಮೆ ಮೊದಲಾದವರು ತುಲಾಭಾರದಲ್ಲಿ ನಾವು ನೋಡುವಂತೆ ಪತ್ನಿಯರ ಕಲಹ, ಕೊನೆಗೆ ಕೃಷ್ಣನ ಬಗ್ಗೆ ಉಪೇಕ್ಷೆ, ಇದು ನೋಡ್ತೀವಿ. ಇನ್ನು ಮಕ್ಕಳು ಕೂಡ ಅವಿವೇಕಿಗಳು. ಸಾಂಬ ಕೇಳದೇ ಬೇಕಾಗಿಲ್ಲ, ಎಂಥ ಅವಿವೇಕಿ, ಕುಲಕ್ಕೆ ಕಂಟಕನಾದ ಅಂತ. ಮತ್ತು ಅವರೆಲ್ಲ ಮದ್ಯಪಾನ ಮಾಡಿ ಯಾದವರು ನಾಶರಾದರು. ಬಂಧುಗಳೆಲ್ಲ ಇವನ ಕಣ್ಣೆದುರಿಗೆ ಸಾಯುವಂಥ ದುಸ್ಥಿತಿ ಬಂತು. ಕೊನೆಗೆ ಅವನ ಸಾವು ಒಬ್ಬ ವೀರನ ಕೈಯಲ್ಲಲ್ಲ, ಒಬ್ಬ ಬೇಡನ ಬಾಣದಲ್ಲಾಯಿತು. ಇಷ್ಟಾದರೂ ನಿನಗೆ ಅಂತರಂಗದಲ್ಲಿ ಸಮಾಧಾನವಿತ್ತು, ಯಾವುದೇ ರೀತಿಯಿಂದ ಸಂಕಟ ಇರಲಿಲ್ಲ ಅಂತ ಕೃಷ್ಣನ ಬಗ್ಗೆ ಕಾರುಣ್ಯ ತೋರಿಸೋದು. ಮತ್ತೊಂದು, ಎಷ್ಟು ದೊಡ್ಡ ಒಂದು ಸಾಧನೆಗಳನ್ನು ಮಾಡಿದ್ರು, ಅಚೀವ್ಮೆಂಟ್ ಅಂತ ಮಾಡಿದ್ರು, ಅವನಿಗೆ ಯಾವುದೇ ಅಭಿಮಾನ ಅಹಂಕಾರ ಇರಲಿಲ್ಲ. ಲೋಕಾಪೇಕ್ಷಿತ ಸಂಭವೋಲ್ಪ ವಯಸ್ಸಿ ಪ್ರಖ್ಯಾತಿರನ್ಯಾದೃಶಿ. ಲೋಕವೇ ಬಯಸುವಂಥ ಹುಟ್ಟು ಕೃಷ್ಣನದು. ನಮ್ಮಂಥ ಸಾಮಾನ್ಯರು ಹುಟ್ಟಬೇಕು ಅಂತ ಯಾರೂ ಬಯಸೋಲ್ಲ, ಎಷ್ಟೋ ಬಾರಿ ತಂದೆ ತಾಯಿಗಳಿಗೂ ಇರೋದಿಲ್ಲ. ಆದರೆ ಕೃಷ್ಣ ಹುಟ್ಟಲಿಂತ ಇಡೀ ಜಗತ್ತು ಬೇಡ್ತಾ ಇತ್ತು. ಮತ್ತು ಅವನಿಗೆ ಬಂದ ಕೀರ್ತಿ ಅದ್ಭುತವಾದದ್ದು. ಪುಂಸಾಂ ಮೋಹಕರಾಕೃತಿ, ಪುರುಷರೂ ಮರುಳಾಗುವಂತಹ ರೂಪ ಇತ್ತು. ಕಲಕುಲ ಪ್ರಕ್ಷೇಪ ದೀಕ್ಷಾಧೃತಿ, ಎಂಥ ದುಷ್ಟರನ್ನು ಧ್ವಂಸ ಮಾಡಬಲ್ಲಂಥ ವೀರ ದೀಕ್ಷೆ ನಿನ್ನದಾಗಿತ್ತು. ವಿಶ್ವಸ್ಮಿನ್ ಪುರುಷಾರ್ಥ ತತ್ವ ರಚನಾ ಯಜ್ಞಾತ್ಮ ಬೋಧಾಧೃತಿ, 4 ಪುರುಷಾರ್ಥಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಬಲ್ಲಂಥ ಒಂದು ಜೀವನ ಯಜ್ಞದ ವ್ರತ ನಿನ್ನದಾಗಿತ್ತು. ಸಚ್ಚಿತ್ ಸುಂದರ ಭಾರತರ್ಥ ಪದವಿ ನಾಸೀತ್ ಸ್ಮಯಾ ಯಾಪಿತೆ. ಸಚ್ಚಿತ್ ಸುಂದರ ಅಂತ ನಾವೇನು ಹೇಳ್ತೀವಿ, ಸತ್ಯಶಿವ ಸುಂದರಗಳ ಮಹಾಭಾರತ ಇದೆ, ಅದಕ್ಕೆ ನಾಯಕನಾಗಿ ಮಹಾಭಾರತದ ಹೃದಯವೇ ಆಗಿರುವಂತಹ ಖ್ಯಾತಿ ಇತ್ತು. ಹಾಗಿದ್ದರೂ ನಿನಗೆ ಒಂದು ಅಹಂಕಾರಕ್ಕೆ ಕಾರಣವಾಗಲಿಲ್ಲ. ಇಂಥದ್ದು ಮಾಡಿದ್ದೀನಿ ಅಂತ ಹೆಮ್ಮೆ ಇಲ್ಲ. ಅಂದರೆ ಆ ಎಲ್ಲ ಕಷ್ಟ ಇತ್ತು ಅಂತ ಕೀಳರಿಮೆ ಇಲ್ಲ, ಇಷ್ಟೆಲ್ಲ ಸುಖ ಗೌರವ ಇತ್ತು ಅಂತ ಮೇಲರಿಮೆ ಇಲ್ಲ. ಆತ್ಮಾರಾಮನಾಗಿ ಹಿತ ಅಹಿತಗಳಲ್ಲಿ ಏಕರೂಪರಾಗಿದ್ದವನು ಕೃಷ್ಣ ಅಂತ ತೋರಿಸ್ತಕ್ಕಂಥದ್ದು ಕೊನೆಗೆ ಶಾಂತರಸದಲ್ಲಿ ಪರ್ಯವಸಾನವಾಗುತ್ತದೆ. ಇಲ್ಲಿ ಪ್ರಾಯಶಃ ಬೇರೆ ಬೇರೆ ಅನೇಕ ವಿದ್ಧರಸಗಳು, ಅಂದರೆ ತೀವ್ರ ರಸ, ರೌದ್ರ, ವೀರ, ಈ ರೀತಿಯಾದ ವಿದ್ಧರಸಗಳು, ಅವಿದ್ಧರಸಗಳು, ಶೃಂಗಾರ ಮತ್ತು ತಿರ್ಗ ಅದ್ಭುತ, ಕರುಣ, ಇಂಥವು ಕೂಡ ಬರುತ್ತವೆ. ಅವನ್ನು ಈಗ ನೋಡಬಹುದು ರಾಗಮಾಲಿಕೆಯಲ್ಲಿರ್ತಕ್ಕಂಥ ನಿರೂಪಣೆ. शैशवं गोपघोषे कारागारे प्रसूतिः कारागारे प्रसूतिः
शैशवं गोपघोषे शैशवं गोपघोषे राज्ञां मध्ये पमानो विवसित वसतिः प्रत्यहं प्राणभीतिः राज्ञां मध्ये अपमानो विवसित वसतिः प्रत्यहं प्राणभीतिः प्रत्यहं प्राणभीतिः पत्नीभिः तर्जनं च प्रकटितकलहो बन्धुषु उन्मत्त
पुत्राः पत्नीभिः तर्जनं च पत्नीभिः तर्जनं च प्रकटितकलहो बन्धुषु प्रकटितकलहो बन्धुषु सूतोद्योगश्च मृत्युः शबरशरभवः अपि आत्मतुष्टिः तवासीत् सूतोद्योगश्च 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 मृत्युः शबरशरभवः मृत्युः शबरशरभवः मृत्युः शबरशरभवः अपि आत्मतुष्टिः तवासीत् अपि आत्मतुष्टिः तवासीत् लोकापेक्षितसम्भवः अल्पवयसि प्रख्यातिः अन्यादृशी लोकापेक्षितसम्भवः
ಅನ್ಯಾದೃಶಿ ಅಲ್ಪವಯಸಿ ಪ್ರಖ್ಯಾತಿ ಅನ್ಯಾದೃಶಿ ಪ್ರಖ್ಯಾತಿ ಅನ್ಯಾದೃಶಿ ಪುಂಸಾಂ ಮೋಹಕರಾಕೃತಿ ಖಲಕುಲ ಪ್ರಕ್ಷೇಪ ದೀಕ್ಷಾಧೃತಿ ಪುಂಸಾಂ ಮೋಹಕರಾಕೃತಿ प्रक्षेप दीक्षाधृति खलकुल प्रक्षेप दीक्षाधृति विश्वस्मिन् पुरुषार्थ तत्त्वरचना यज्ञात्मबोधाधृतिः विश्वस्मिन् पुरुषार्थ तत्त्वरचना यज्ञात्मबोधाधृतिः
पुरुषार्थतत्त्वरचना यज्ञात्मबोधाधृतिः सच्चित्सुन्दरभारतत्तपदवी नासीत् स्मयायापि ते सच्चित्सुन्दरभारतत्तपदवी नासीत् स्मयायापि ते सच्चित्सुन्दरभारतत्तपदवी नासीत् स्मयायापि ते ಇಂಥ ಪ್ರಸ್ತುತಿಗಳಲ್ಲಿ ಆಂಗಿಕ ಅಭಿನಯ ಪ್ರತ್ಯೇಕವಾಗೇನೋ ಬಳಸಬೇಕು ಅಂತ ಖಂಡಿತ ಬಳಸೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಒಂದೊಂದು ವಿಷಯದಲ್ಲೂ ಸರ್ ಹೇಳಿದ ಹಾಗೆ ಒಂದು ಕೃಷ್ಣನ್ನ ಒಂದು ಜೀವ ಭಾವದಲ್ಲಿ ನೀನು ನಮ್ಮಂತೆ ಪಾಪ ಸಾಕಷ್ಟು ಕಷ್ಟಪಟ್ಟಿದೀಯಾ ಅಂತ ಹಾಗೆ ನೋಡಿದ್ರೇ ಅವನು ನಮ್ಮವನಾಗಕ್ಕೆ ಸಾಧ್ಯ. ಇಲ್ಲಾಂದರೆ ಏಕ್ದಮ್ ಅವನ ಮೇಲೆ ಹೀಗೆ ಒಂದು ಸಖ ಮಾಡಿಕೊಂಡು ಹಾಗೆ ಆಮೇಲೆ ಅವನೇ ಅಲ್ವಾ ಪರಮಾತ್ಮ ಅಂತ ಅರ್ಜುನನ ಹಾದಿನಲ್ಲಿ ನೋಡಿದ್ರೆ ವಿಶ್ವರೂಪ ದರ್ಶನ ಆಗತ್ತೆ ಅನಿಸುತ್ತೆ. ಸೊ ಹಾಗೆ ನಾನು ಕಷ್ಟ ಅಂದರೆ ನನಗೇನು ಅಂತ ಗೊತ್ತು, ಒಂದು ಜೀವಭಾವ ಹೇಳುವಂಥದ್ದು. ಎಂಥ ಜನ್ಮ ಅದು, ಒಂದು ಅದೇ ವಿಷಯಗಳನ್ನ ಸರ್ ಅದು ಕಾಂಟ್ರಾಸ್ಟಾಗಿ ಕೊಟ್ಟಿರೋವಂಥದ್ದು ಇಲ್ಲಿ ತುಂಬ ಗಮನಾರ್ಹ ಅಂತ ಅನಿಸತ್ತೆ. ಹೀ ಈಸ್ ಬಾರ್ನ್ ಇನ್ ಅ ಪ್ರಿಸನ್ ಹೌಸ್. ತಂದೆ ತಾಯಿಗೆ ಕೈಕಾಲು ಕಟ್ಟಿ ಅಲ್ಲಿ ಆಗೋವಂಥದ್ದು ಒಂದು ಜನ್ಮ, ಒಂದು ಅಯ್ಯೋ ಪಾಪ ಎಂಥ ನಾರ್ಮಲ್ ಪೀಪಲ್ಗೂ ಒಂದು ಒಳ್ಳೆ ಜನ್ಮ ಆಗಿರಬಹುದೇನೋ ನಿನಗಿಂಥ ಜನ್ಮ ಅಂತ. ಅದೇ ಅವನು ಅನ್ಯಾದೃಶಿ ಲೋಕ ಎಲ್ಲ ಕಾಯ್ತಾ ಇದ್ದಿದ್ದು ಜನ್ಮ, ಮತ್ತು ನೀನು ಎಲ್ಲೂ ಮಾಡದೇ ಇದ್ದಿದ್ದು ಸಾಹಸ. ಆ ಎಳೆ ಮಗು ಕೃಷ್ಣನ ಬಾಲಲೀಲೆಗಳೆಲ್ಲ ನೋಡಿದ್ರೆ ನಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದು ಬುದ್ಧಿಗೆ ತರ್ಕಕ್ಕೆ ಸಿಕ್ಕುವಂಥ ವಿಷಯವೂ ಅಲ್ಲ. ಹೌದು, ಶಕಟಾಸ್ಯ ಅನ್ನೋ ಚಾರಿ ಅದು ನೆನ್ನೆ ಮಾಡಿ ತೋರಿಸಿದ್ವಿ. ಶಕಟ ಹಾಗೆ ಅಂತ ಅವನು ಶಕಟಾಸುರನಿಗೆ ಬಳಸಿದ್ದಂತಹ ಚಾರಿ, ಹಾಗೆ ಗರುಡಪ್ಲುತ. ಇಂತಹ ಕರಣಗಳು ಇರೋದ್ರಿಂದ ನಮಗೆ ಈ ಥರ ಕ್ಯಾರೆಕ್ಟರ್ನ ಏನಾದರೂ ತೋರಿಸ್ಬೇಕಂದ್ರೆ ತುಂಬ ಸುಲಭವಾಗಿ ದಕ್ಕಿಬಿಡತ್ತೆ, ಅದು ತುಂಬ ಶ್ರಮ ಪಡಬೇಕಾಗಿಲ್ಲ. ಹೀಗೆ ಎಲ್ಲ ಡಿಮನ್ಸ್ನ ಸುಲಭವಾಗಿ ಈ ರಾಕ್ಷಸರನ್ನೆಲ್ಲ ಕೊಂದು ಹಾಕಿಬಿಟ್ಟೆ, ಇದು ಎಂಥ ಮಿರಕಲಸ್ ಬಾಯ್ ನೀನು ಅಂತ ಈ ಥರ ಹೋಗ್ತಾ ಇರತ್ತೆ. ಶಿಶುಪಾಲನ ಕಥೆ ತೊಗೊಂಡಿದ್ದೆ ನಾನು ಇದರಲ್ಲಿ. ಅಂದರೆ ಎಲ್ಲ ರಾಜರ ಹತ್ರ ಅವನು ನಿಂದಕ್ಕೆ ಒಳಗಾಗ್ತಾನಲ್ಲ, ಎಂಥ ಕೃಷ್ಣ ಅವನು. ಅವನಿಗೆ ಎಷ್ಟು ಸ್ತುತಿ ಇದೆಯೋ ಅಷ್ಟೇ ನಿಂದವೂ ಇದೆ ಇವತ್ತಿಗೂ ಸಹ. ಸೊ ಅವನು ಒಂದು ರಾಜಧರ್ಮ, ಇವನು ಭೀಷ್ಮರು ಹೇಳಿದ್ದ ಮಾತಿಂದ ಯುಧಿಷ್ಠಿರ
ಪಾದಪೂಜೆ ಅಗ್ರಪೂಜೆ ಫಸ್ಟ್ ಮೊದಲನೇ ಪೂಜೆ ಅವನಿಗೆ ಆಗಬೇಕು ಅಂತ ಹೇಳಿ ಕೃಷ್ಣನೇ ಅರ್ಹ ಅಂತ ಹೇಳಿ ಭೀಷ್ಮರು ಸೂಚಿಸಿದಾಗ ಯುಧಿಷ್ಠಿರ ಅದನ್ನು ಮಾಡ್ತಾನೆ. ಆವಾಗ ಶಿಶುಪಾಲಂದು ಇದು ಬರುತ್ತೆ. ಅವನು ನೀನು ರುಕ್ಮಿಣಿ ಹರಣ ಮಾಡಿದ್ದವನು, ಗೊಲ್ಲರಲ್ಲಿ ನೀನು ಕಳ್ಳ, ನೀನು ಬೆಣ್ಣೆ ಕದ್ದಿದ್ದವನು, ಏನೇನು ಮಾಡಿಲ್ಲ ಅಂತ ಹೇಳಿ ಬೈತಾನೆ ಅಂತ. ಇಂಥ ಬೈಗಳ ಮಾತನ್ನ ನೀನು ಕೇಳಬೇಕಾಗಿ ಬಂತಲ್ಲ ಅಂತ ಕರುಣ. ಮತ್ತು ಅದನ್ನು ಮಾಡಿದ್ದು ನಾನು ಇಲ್ಲಿ ನೋಡಿ ಸಾಕಷ್ಟು ಪಾತ್ರಗಳು ಬಂದು ಹೋಗುತ್ತವೆ. ಒಂದು ಭೀಷ್ಮರು ಹೇಳದ ಹಾಗೆ ಅದಕ್ಕೆ ಇದನ್ನು ಮಾಡಿದ್ದು. ಭೀಷ್ಮರು ಸೂಚಿಸ್ತಾರೆ ಅಂತ ಯುಧಿಷ್ಠಿರ ಅದನ್ನು ನಿರ್ವಾಹ ಮಾಡ್ತಾನೆ, ಕೃಷ್ಣ ಸ್ವೀಕರಿಸ್ತಾನೆ, ಹಾಗೆ ಶಿಶುಪಾಲ ಬೈತಾನೆ. ಇದಿಷ್ಟು ಪಾತ್ರಗಳು ಅಲ್ಲಿ ತರಬೇಕಾಗಿತ್ತು. ಇದು ನಾಟ್ಯಧರ್ಮಿ ಸರ್ ಹೇಳ್ತಿದ್ರಲ್ಲ, ನಾವು ಅದಕ್ಕೆ ಸ್ಥಾನದ ಪಲ್ಲಟವನ್ನು ಮಾಡಿದಾಗ ಆ ಭ್ರಮರಿನೂ ಒಂದು ತಗೋಬಹುದು. ಇನ್ನೊಂದು ಆ ಸ್ಥಾನ ಪಲ್ಲಟ ಮಾಡಿದಾಗ ನಮಗೆ ಅದು ಗೊತ್ತಾಗತ್ತೆ, ಈ ಪಾತ್ರ ಇಲ್ಲಿತ್ತು, ಈ ಪಾತ್ರಗಳು ಇದು ಬರ್ತಿದೆ ಅಂತ ಹೇಳಿ. ಸೊ ಹಾಗೆ ಅದು ನಾಟ್ಯಧರ್ಮೀಯ ನಿರ್ವಹಣೆ ಕೂಡ. ಯಾಕೆಂದರೆ ನಾವು ಈಗಿನ ಮಾತಾಡ್ತಾ ಇದ್ವಲ್ಲ, ಯಾವ ಪಾತ್ರದಲ್ಲೂ ಆ ಕ್ಷಣಕ್ಕೆ ಅದು ಇಂಟೆನ್ಸಾಗಿ ಹೋಗಲೇಬೇಕು, ಇಲ್ಲ ಅಂದರೆ ಗೊತ್ತಾಗೋದಿಲ್ಲ. ಇಲ್ಲಿ ನರೇಟರ್ ಬೇರೆ ಇದ್ದಾಳೆ. ಇದು ದ ಎಂಟೈರ್ ಪೊಯಮ್ ಇಸ್ ಫ್ರಮ್ ದ ಐಸ್ ಆಫ್ ಅ ನರೇಟರ್. ಸೊ ಇಲ್ಲಿ ಕವಿ ಅಂತ, ಇಲ್ಲಿ ನರೇಟರ್. ಅವಳು ನೋಡ್ತಾ ಇದ್ದು ಹೇಳ್ತಾ ಇದ್ದಾಳೆ ಹೀಗೆ, ಕೃಷ್ಣ ಅಯ್ಯೋ ಪಾಪ ನೀನು, ಆಮೇಲೆ ಏನು ಕೃಷ್ಣ ಇದು ನನ್ನ ಬುದ್ಧಿಗೆ ಎಟಕ್ತಾ ಇಲ್ಲ ಅಂತ ಎರಡು ಭಾವಗಳನ್ನು ತಿರ್ಗಾ ಹೇಳೋವಂಥದ್ದು ಬರ್ತಾ ಇದೆ. ಸೊ ಇಲ್ಲಿ ನರೇಟರು ಇದ್ದಾಳೆ ಅವಳು. ಆವಾಗವಾಗ ನಾನು ಅದಕ್ಕೆ ಆ ನರೇಟರ್ ಸ್ಥಾನಕಾನ ತೊಗೊಳ್ತಾ ಇರ್ತೀನಿ. ನ್ಯೂಟ್ರಲೈಸ್ಡ್, ಸುಮ್ಮನೆ ನೋಡೋವಂಥದ್ದು, ಆಲೋಚನೆ ಮಾಡೋವಂಥದ್ದು, ಆವಾಗ ಅದೆಲ್ಲ ನರೇಟರ್ ಅಂತ ಅನಿಸ್ಕೋತಾಳೆ. ಸೊ ಹೀಗೆ ಇದು ಇಂಟರ್ಪ್ರಿಟೇಷನ್ಸ್ ಹೇಳಬೇಕಾ? ಸೂತೋದ್ಯೋಗಶ್ಚಗೆ ಹೌದು. ಧರ್ಮ ಸ್ಥಾಪನೆಗೋಸ್ಕರ ಅವನು ಮಾಡಿದ್ದಿದ್ದು 4 ವೇದಗಳು, ಅದನ್ನು ನಡೆಸಿದ್ದವನು. ಆ 4 ಅನ್ನೋದು ಏನು ಬೇಕಾದರೂ ತಗೋಬಹುದು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು ಅಂತ ಅವರೇ ಹೇಳಿರೋವಂಥದ್ದು. ಅದಕ್ಕೆ ಅವನೇ ಸಾರಥಿ ಅಂತ ಹೇಳಿ. ಸೊ ಇದನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಅವನು ಬಂದಿದ್ದಂತಹ ಮಹಾಪುರುಷ. ನಾನು ಇನ್ನೊಂದು ಅಲಂಕಾರವು ಬಳಸಿದೆ, ಕಮಲ ಅಂತ. ಕಮಲ ನಮಗೆ ಎಲ್ಲ ಗೊತ್ತಿರೋ ಹಾಗೆ ಪದ್ಮಪತ್ರ ಇವಾಂಬಸ ಅಂತ ಗೀತೆಯ ಮಾತು. ಕಮಲದ ರೀತಿ ಬದುಕಬೇಕು ಅಂತ, ಯಾವುದು ಅಂಟು ಇಲ್ಲದೆ, ದರ್ ಇಸ್ ನೋ ಇದು ಒಂದು ರೀತಿ ಯಾವುದಕ್ಕೂ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತೀವಲ್ಲ, ಅದು ಕಮಲ ಅನ್ನೋವಂಥ ಒಂದು ಸಿಮಿಲಿ ನಮಗೆ ಎತ್ತಿ ಕೊಡೋವಂಥ ವೇದಾಂತ. ಸೊ ಕೃಷ್ಣ ಎಲ್ಲವೂ ಕಮಲದಲ್ಲೇ ಮುಳುಗಿಬಿಟ್ಟಿದೆ. ಹೌದು, ಎಲ್ಲವೂ ಕಮಲ ಅಂತ. ಅದು ಇವತ್ತು ಇಲ್ಲಿ ಹೊಳೆದಿದ್ದು ಇದು. ಹೌದು ಹೌದು, ಇದು ಯಾವತ್ತೂ ಇದು ಮಾಡಿಲ್ಲ ನನಗೆ. ಇವತ್ತು ಈ ವೇದಿಕೆಯಲ್ಲಿ ಅನಿಸಿದ್ದು ಇದು ಫಸ್ಟ್ ಟೈಮ್ ಈ ಒಂದು ಸಿಮಿಲಿ ಮಾಡ್ತಿರೋದು. ಸೊ ಈ ಮುಖ ಕಮಲ, ಕಣ್ಗಳು ಕಮಲ, ಮತ್ತು ಅವನ ಕಮಲಧಾರಿ, ಕಮಲಹಾರವನ್ನು ಸದಾಕಾಲ ಅಂದರೆ ಮೇಲಿಂದ ಕೆಳಗೆ ತನಕ ನೀನು ಕೊಡ್ತಾ ಇರೋವಂಥ ಈ ವೇದಾಂತದ ಸೂಚನೆಯೇ ಪದ್ಮಪತ್ರ ಇವಾಂಬಸ, ನಿನ್ನ ಪಾದ ಕಮಲಗಳು. ಸೊ ಈ ಕಮಲ ಆಕಾರದಲ್ಲಿ, ಕಮಲ ಇದರ ತತ್ವದಲ್ಲೇ ನೆಲೆಸಿರುವಂಥ ನೀನು ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಕೇಳ್ಕೊಳ್ಳೋಂಥದ್ದು. ಇಷ್ಟೆಲ್ಲ ಆದರೆ ಇಷ್ಟು ನಮಗಿರೋವಂಥದ್ದೇ ಈ ಸ್ತುತಿನಿಂದ ಎರಡನ್ನೂ ನಾವು ಐ ಥಿಂಕ್ ವಿ ಡೋಂಟ್ ನೋ ಹೌ ಟು ಹ್ಯಾಂಡಲ್. ಅದೇ ಹ್ಯೂಮನ್ ಬೀಯಿಂಗು. ಬಟ್ ಪರಮಾತ್ಮ ಇದು ಎರಡನ್ನೂ ಅಂಟೇ ಇಲ್ಲದೆ, ನಿಂದಾನೂ ಸರಿ ಸ್ತುತಿನೂ ಸರಿ ಒಂದೇ ಸಮ ನೋಡಲಿಕ್ಕೆ ಆಗೋವಂಥದ್ದು ತತ್ವವೇ ಪರಮಾತ್ಮ ತತ್ವ ಅಂತ ಅನಿಸುತ್ತೆ. ಅದನ್ನು ನನಗೆ ಕರುಣಿಸು, ನಿನ್ನ ಹಾಗೆ ನಾನು ಆಗಬೇಕು ಕೃಷ್ಣ ಅಂತ ಅವಳು ಶರಣಾಗತಿ ಮಾಡ್ತಾಳೆ ಅಂತ. ಇಲ್ಲಿ ನೋಡಿದ ಹಾಗೆ ನಥಿಂಗ್ ವಾಸ್, ಈ ಒಂದು ಫ್ರೇಮ್ವರ್ಕ್ ಇಟ್ಕೊಂಡಿರ್ತೀವಿ. ಎಷ್ಟೋ ಕಡೆ ನನಗೆ ಮ್ಯೂಸಿಕ್ಕು ಹೆಚ್ಚು ಕಡಿಮೆ ಆಗ್ತಾಯಿತ್ತು. ಇದು ರೆಕಾರ್ಡೆಡ್ ಮ್ಯೂಸಿಕ್ ಹಣೆ ಬರಹ. ನಾವು ಅಯ್ಯೋ ಆಗೋಗತ್ತೇನೋ ಅಂತ ಅಂದ್ಕೊಂಡು ಮಾಡಿರ್ತೀವಿ, ಅದು ಇನ್ನೂ ಮ್ಯೂಸಿಕ್ ಉಳಿದಿರುತ್ತೆ. ಅಯ್ಯೋ ಇದೆಯಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇರಬೇಕಾದ್ರೆ ಮ್ಯೂಸಿಕ್ ಆಗೋಗಿರುತ್ತೆ. ಇದು ನಮ್ಮ ಹಣೆ ಬರಹ, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಇದನ್ನು ಒಪ್ಪಿಕೊಂಡು ಮಾಡಬೇಕಾದ್ರೆ ಒಂದಷ್ಟು ಮಾಡಿರ್ತೀವಿ. ಇದು ಏನಂದರೆ ಆ ಕ್ಷಣಕ್ಕೆ ಇಂಥ ವಿಷಯಗಳು ಎಷ್ಟೇ ನಾವು ಒಂದು ಸ್ಕೆಲಿಟನ್ ಅಂತ ಮಾಡಿಕೊಂಡ್ರೇನೋ ಅದನ್ನು ಮೀರಕ್ಕೆ ರೆಡಿ ಇದ್ದರೆ ಮಾತ್ರ ಆ ಸ್ಕೆಲಿಟನ್ ಕೂಡ ಪ್ರಯೋಜನಕ್ಕೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಸ್ಕೆಲಿಟನ್ಗೆ ತುಂಬ ನಾವು ಬದ್ಧರಾಗಿರಬೇಕು ಅಂದರೆ ಆ ಸ್ಕೆಲಿಟನ್ನೂ ನಮ್ಮ ಕೈಯಲ್ಲಿ ಒದಗಿ ಬರಲ್ಲ. ಇದು ನನ್ನ ಅನುಭವಕ್ಕೆ ಬಂದಿರೋದು. ಮಂಟಪರು ಅದನ್ನೇ ಹೇಳ್ತಾ ಇದೆ, ಫಸ್ಟ್ ಬಿಟ್ಟು ಹಾಕೋಣ ಅಂತ. ಹಾಗೆಯೇ ಆಲೋಚನೆ ಮಾಡೋ ಕ್ರಮಕ್ಕೆ, ಅಭ್ಯಾಸಕ್ಕೆ ಅಂತ ಈ ಸಾವಿರಾರು ನಾವು ಅಂದ್ಕೊಂಡಿದ್ರೆ ಕೂಡ ವೇದಿಕೆ ಹತ್ತಿದಾಗ ಅದು ಎಲ್ಲವೂ ಬಿಟ್ಟರೆ ಮಾತ್ರ ಏನಾದರೂ ಒಂದಷ್ಟು ಮಾಡಲಿಕ್ಕೆ
ಸಾಧ್ಯವಾಗತ್ತೆ ಅಂತ ಅನಿಸುತ್ತೆ. ಮತ್ತು ನನಗೆ ಅನಿಸಿದ್ದು ಈ ಅಂಗ ಸಾಧನ, ಮುಖಜ, ಇದೆಲ್ಲ ಯಾವ ಕ್ಷಣಕ್ಕೆ ಅದು ಏನು ಬರುತ್ತೋ ಗೊತ್ತಿಲ್ಲ. ಒಂದಷ್ಟು ಸಹಜವಾಗಿ, ಮನುಷ್ಯ ಸಹಜವಾಗಿ ನಾವು ಹತ್ರನೇ ಒಂದಷ್ಟೆಲ್ಲ ಬಂದಿರತ್ತೆ. ಯಾರು ಇದು ಸಾತ್ವಿಕ ಅಭಿನಯ ಅಂತ ಅಭ್ಯಾಸ ಮಾಡಬೇಕಾಗಿಲ್ಲ. ಟ್ರಾನ್ಸ್ಪರೆಂಟ್ ಹ್ಯೂಮನ್ ಬಾಡಿ ವಿಲ್ ಎಮೋಟ್ ಆನ್ ಇಟ್ಸ್ ಓನ್. ಬಟ್ ಇದೇನೆಂದರೆ ಇದು ಆವಾಗ ವಿ ವಿಲ್ ಬಿ ವಿಕ್ಟಿಮೈಸ್ಡ್ ಬೈ ಇಟ್. ಇಲ್ಲಿ ನಾವು ವಿಕ್ಟಿಮೈಸ್ ಆಗದೆ, ಅದೇ ಪದ್ಮಪತ್ರ ಇವಾಂಭಸ ಥರ ನಾವು ಅದರಿಂದ ಆಚೆಗಿದ್ದು ಅದನ್ನು ನೋಡಬೇಕು ಅಂದರೆ ಅದು ಟೆಕ್ನಿಕ್ಕೇ ಆಗಬೇಕಾಗತ್ತೆ. ಆ ಟೆಕ್ನಿಕ್ ಮುಖಾಂತರ ನಾವು ಅದನ್ನು ಆ ವಿಷಯವೇ ಆಗಬೇಕಾಗತ್ತೆ. ಹಾಗಾಗಿ ಅಲ್ಲಿ ಸಾಧನಾ ಕ್ರಮ ತುಂಬ ಮುಖ್ಯ. ಕೃಷ್ಣ ಆಗಕ್ಕೆ ಸಾಧನೆ ಮಾಡಬೇಕು. ಕೃಷ್ಣನ್ನ ಬೇಡುವವ್ರಿಗೆ ಯಾವ ಸಾಧನೆಯೂ ಬೇಕಿರಲ್ಲ. ಅಂದರೆ ವಿಕ್ಟಿಮ್ ಜೀವಕ್ಕೆ ಸಾಧನೆ ಇಲ್ಲ ಅಂದರೆ ಕೃಷ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣಕ್ಕೂ ಒಂದು ಜೀವಭಾವಕ್ಕೂ ಇರೋವಂಥ ವ್ಯತ್ಯಾಸವೇ ನಮ್ಮ ನಿಜ ಜೀವನಕ್ಕೂ ಕಲೆಗೂ ಇದೆ ಅಂತ ನನಗನ್ಸತ್ತೆ. ಸೊ ನಾವು ಕಲೆಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಥರ ನಾವು ಇರಬೇಕಾಗತ್ತೆ ಅಂತ ನನ್ನ ಒಂದು ಕನ್ವಿಕ್ಷನಲ್ಲಿ ನಾನು ಇದ್ರ ಕಡೆ ದುಡಿತಾ ಬಂದಿದ್ದೀನಿ ಯಥಾಶಕ್ತಿ.